ಪ್ರೀತಿಯ ಬೆಲೆ ಕಹಿಯೇ ಸಂಚಿಕೆ 10. ರಾಗಿಣಿ ನೀರಜ್ ತನ್ನ ತಾಯಿ ಬಗ್ಗೆ ಮಾತಾಡಿದ್ದನ್ನು ಹೇಳಿದಾಗ ರಾಜೇಶ್ ಸಿಟ್ಟಿನಿಂದ, ಏನು ನನ್ನ ಮಗನಾಗಿ ಅವನು ಆ ಅಡಿಗೆಯವಳ ಪರವಾಗಿ ನಿಂತಿದ್ದಾನ? ಅವಳು ಮಾಡಿದ ಮಂತ್ರವಾದರೂ ಏನು? ಅದೇ ಗೊತ್ತಾಗ್ತಿಲ್ಲ ರಾಜೇಶ್. ಅವಳು ವಿಡಿಯೋದಲ್ಲಿ ಬದುಕಿನ ಪಾಠ ಅಂತ ಏನೋ ಹೇಳ್ತಾಳಂತೆ. ಅದನ್ನ ಕೇಳಿ ನೀರಜ್ ಮನಸ್ಸು ಕರಗಿ ಹೋಗಿದೆ. ನಾವು ಮದುವೆ ಮಾಡದಿದ್ದರೆ ನೀರಜ್ ನಮ್ಮ ಕೈ ತಪ್ಪಿ ಹೋಗುತ್ತಾನೆ. ರಾಜೇಶ್, ನೀರಜ್ ಮದುವೆ ಮಾಯಾ ಜೊತೆ ಆಗಬೇಕು. ರಾಗಿಣಿ, ಹಾಗಾದರೆ ನೀವು ಈಗಲೇ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕು ರಾಜೇಶ್. ಅವನಿಗೆ ನಿಮ್ಮ ಆಸ್ತಿ ಮತ್ತು ಅಧಿಕಾರದ ಭಯ ತೋರಿಸಿ. ಮಾಯಾಳ ಕುಟುಂಬದ ಜೊತೆಗಿನ ಈ ಸಂಬಂಧ ನಮಗೆ ಬಿಸಿನೆಸ್ ನಲ್ಲಿ ಎಷ್ಟು ಮುಖ್ಯ ಅಂತ ಅವನಿಗೂ ಗೊತ್ತಿದೆ. ರಾಜೇಶ್ ನೀರಜ್ಗೆ ಕಾಲ್ ಮಾಡಿ ಕರೆಸಿಕೊಳ್ಳುತ್ತಾನೆ. ರಾಜೇಶ್ ರೂಮ್ಗೆ ಬರುತ್ತಾನೆ. ರಾಜೇಶ್, ನೋಡು ನೀರಜ್, ಮುಂದಿನ ವಾರ ಮಾಯಾ ಜೊತೆ ನಿನ್ನ ಮದುವೆ. ಇದಕ್ಕೆ ಯಾವುದೇ ಅಡೆತಡೆ ಬರಬಾರದು. ನೀರಜ್, ಅಪ್ಪ, ನನ್ಗೆ ಈ ಮದುವೆ ಇಷ್ಟವಿಲ್ಲ. ಮಾಯಾಳಿಗೆ ಕೇವಲ ನಿಮ್ಮ ಹಣದ ಮೇಲೆ ಕಣ್ಣಿದೆ ಹೊರತು ನನ್ನ ಮೇಲೆ ಪ್ರೀತಿ ಇಲ್ಲ. ಅದು ಇರೋದು ಅನ್ವಿತಾಗೆ. ನಾನು ಮದ್ವೆ ಆದ್ರೆ ಅನ್ವಿತಾನೆ. ರಾಜೇಶ್ ಅಬ್ಬರಿಸುತ್ತಾ, ಬಾಯಿ ಮುಚ್ಚು. ಈ ಐಷಾರಾಮಿ ಜೀವನ, ಈ ದೊಡ್ಡ ಆಫೀಸು, ಇವೆಲ್ಲ ನಿನಗೆ ಸಿಕ್ಕಿರೋದು ನನ್ನಿಂದ. ಒಂದು ವೇಳೆ ನೀನು ಈ ಮದುವೆಗೆ ಒಪ್ಪದಿದ್ದರೆ ಈ ಕ್ಷಣವೇ ನೀನು ಈ ಮನೆಯಿಂದ ಹೊರಬೀಳಬೇಕು. ನಿನ್ನ ಅಮ್ಮನ ಹತ್ತಿರ ಹೋಗಿ ಅವಳ ತರಹವೇ ಭೀತಿಯಲ್ಲಿ ನಿಲ್ಲಬೇಕಾಗುತ್ತೆ. ಎಚ್ಚರಿಕೆ. ರಾಗಿಣಿ ನಟಿಸುತ್ತಾ, ನೀರಜ್, ಅಪ್ಪನ ಮಾತು ಕೇಳು. ಆ ಸೌಮ್ಯಾಳಿಗೆ ನಿನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ಅವಳು ಮನೆಯಿಂದ ಹೋಗುತ್ತಿದ್ದಳ. ನೀರಜ್, ನನ್ನನ್ನು ಹೊರ ಹಾಕ್ತೀರಾ ಅಪ್ಪ? ಸರಿ, ಅಮ್ಮನಿಲ್ಲದ ಈ ಮನೆಯಲ್ಲಿ ನನಗೂ ಇರೋಕೆ ಇಷ್ಟ ಇಲ್ಲ. ಹಣದ ಮದದಲ್ಲಿ ನನಗೆ ಒಬ್ಬ ತಾಯಿಯ ನೋವು ಅರ್ಥವಾಗ್ಲಿಲ್ಲ. ಅದೇ ತಪ್ಪು ಮಾಡಲ್ಲ. ಈಗಲೇ ನಾನು ಅಮ್ಮನ ಹತ್ತಿರ ಹೋಗ್ತೀನಿ. ರಾಜೇಶ್, ರಾಗಿಣಿ, ಇವನನ್ನು ಇದೇ ರೂಮ್ ನಲ್ಲಿ ಲಾಕ್ ಮಾಡು. ನಾಳೆನೇ ಮದುವೆ. ಅಲ್ಲಿಯವರೆಗೆ ಅವನು ಹೊರಗೆ ಬರುವಂತಿಲ್ಲ. ಎಲ್ಲರ ಮುಂದೆಯೂ ಮಾಯಾಳ ಕೊರಳಲ್ಲಿ ತಾಳಿ ಕಟ್ಟುವಂತೆ ಮಾಡುತ್ತೇನೆ. ಅವನಿಗಿರೋ ಈ ಅಮ್ಮನ ಬಿಡಿಸುತ್ತೇನೆ ಎಂದವನು ನೀರಜ್ನನ್ನು ತಳ್ಳಿದ. ನೀರಜ್ ಬಿದ್ದವನು ಸುಧಾರಿಸಿಕೊಂಡು ಏಳುವಷ್ಟರಲ್ಲಿ ರಾಜೇಶ್ ರೂಮ್ ಲಾಕ್ ಮಾಡಿದ. ನೀರಜ್ ಎಷ್ಟೇ ಬಾಗಿಲು ಬಡಿದರೂ ರಾಜೇಶ್ ಬಾಗಿಲು ತೆಗೆಯಲಿಲ್ಲ. ರಾಗಿಣಿ, ನಾಳೆನೆ ಮದ್ವೆ ಹಾಗಂತ ಮಾಯಾಗೆ ಹೇಳು. ನಾನು ಎಲ್ಲ ಅರೇಂಜ್ಮೆಂಟ್ಸ್ ನೋಡ್ಕೋತೀನಿ. ರಾಜೇಶ್ ಮತ್ತು ರಾಗಿಣಿ ಹೊರಗೆ ಹೋದ ನಂತರ ಅನ್ವಿತಾ ಗುಟ್ಟಾಗಿ ಬರುತ್ತಾಳೆ. ನೀರಜ್ನ ರೂಮ್ ಬಾಗಿಲು ಹೊರಗಿನಿಂದ ಲಾಕ್ ಆಗಿದೆ. ಶ್ರೀನಿವಾಸ್, ವಿಶಾಲಾಕ್ಷಿ ಏನು ಮಾಡಲು ಆಗದೆ ನೊಂದುಕೊಂಡು ಕುಳಿತಿರುತ್ತಾರೆ. ಅನ್ವಿತಾ ಫೋನ್ ನಲ್ಲಿ ಸೌಮ್ಯಾಳಿಗೆ ಕಾಲ್ ಮಾಡುತ್ತಾ, ಅತ್ತೆ, ನಾನು ಮನೆಗೆ ಬಂದಿದ್ದೇನೆ. ಮಾವ ನೀರಜ್ನನ್ನು ರೂಮ್ ನಲ್ಲಿ ಹಾಕಿ ಲಾಕ್ ಮಾಡಿ ಹೋಗಿದ್ದಾರೆ. ರಾಗಿಣಿ, ಆಂಟಿ ಕೂಡ ಮನೆಯಲ್ಲಿ ಇಲ್ಲ. ಆದರೆ ಆ ರೂಮ್ ನ ಕೀ ಸಿಗುತ್ತಿಲ್ಲ. ಏನು ಮಾಡಲಿ? ಸೌಮ್ಯ ಕಳವಳದಿಂದ, ಅನ್ವಿತಾ, ಗಾಬರಿ ಪಡಬೇಡ ಮಗಳೇ. ಅಡುಗೆ ಮನೆಯಲ್ಲಿ ಇರೋ ಡ್ರಾಯರ್ ನಲ್ಲಿ ಒಂದು ಬಾಕ್ಸ್ ಇದೆ. ಅದರಲ್ಲಿ ಮನೆಯ ಇನ್ನೊಂದು ಕೀ ಸೆಟ್ ಇಟ್ಟಿದ್ದೇನೆ ನೋಡು. ಅದರಲ್ಲಿ ರೂಮ್ ಕೀ ಕೂಡ ಇದೆ. ಅದು ಅಲ್ಲೇ ಇದ್ದರೆ ನಮ್ಮ ಪುಣ್ಯ. ಮೊದಲು ನೋಡು ಎಂದಾಗ ಅನ್ವಿತಾ ಆಗಲೇ ಹೋಗಿ ಕೀ ಹುಡುಕಿದಳು. ಕೀ ಸಿಕ್ಕಿದ್ದರಿಂದ ಅನ್ವಿತಾ ಖುಷಿಯಲ್ಲಿ ಅತ್ತೆ ಕೀ ಸಿಕ್ಕಿದೆ ಎನ್ನುತ್ತಾ ರೂಮ್ ಕಡೆ ಓಡಿದವಳು ಅವಸರದಲ್ಲಿ ಕೀ ಓಪನ್ ಮಾಡಿ ರೂಮ್ ಬಾಗಿಲು ತೆರೆಯುತ್ತಾಳೆ. ಆಘಾತದಿಂದ, ಅನ್ವಿತಾ, ನೀನು ಇಲ್ಲಿಗೆ ಹೇಗೆ ಬಂದೆ? ಅಪ್ಪನಿಗೆ ಗೊತ್ತಾದರೆ ನಿನ್ನನ್ನ ಸುಮ್ಮನೆ ಬಿಡಲ್ಲ. ಅನ್ವಿತಾ, ಸುಮ್ಮನೆ ಬಾ ನೀರಜ್. ಸೌಮ್ಯ ಅತ್ತೆಗೆ ಕಾಲ್ ಮಾಡಿದೆ. ಕೀ ಎಲ್ಲಿದೆ ಅಂತ ಹೇಳಿದ್ರು. ಅಮ್ಮನಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ. ಇಲ್ಲಿಂದ ಬಿಡಿಸಿ ಕರೆದುಕೊಂಡು ಹೋಗಲು ಅವರೇ ಕೀ ಎಲ್ಲಿದೆ ಅಂತ ಹೇಳಿದರು. ಈಗ ಅಮ್ಮನೇ ಸಹಾಯ ಮಾಡೋದು. ಅವರನ್ನು ಬಿಟ್ಟು ನಮಗೆ ಯಾರೂ ಸಹಾಯ ಮಾಡೋಕೆ ಆಗಲ್ಲ. ತಡ ಮಾಡೋದು ಬೇಡ. ಬೇಗ ಇಲ್ಲಿಂದ ಹೋಗೋಣ ಬಾ. ತಕ್ಷಣ ನೀರಜ್ ತಡ ಮಾಡದೆ ಮನೆಯಿಂದ ಹೊರಗೆ ಬಂದವನು ಕಾರ್ನಲ್ಲಿ ಅನ್ವಿತಾಳನ್ನು ಕರೆದುಕೊಂಡು ಹೊರಟ. ಅನ್ವಿತಾ ನೀರಜ್ನನ್ನು ಸೌಮ್ಯ ಮನೆಗೆ ಕರೆದುಕೊಂಡು ಬಂದಳು. ನೀರಜ್ ಸೌಮ್ಯಾಳ ಕಾಲಿಗೆ ಬಿದ್ದು, ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ಇಷ್ಟು ದಿನ ಅಪ್ಪನ ಮಾತೆ ವೇದವಾಕ್ಯ ಅಂದುಕೊಂಡು ನಿನಗೆ ತುಂಬಾ ನೋವು ಕೊಟ್ಟೆ. ಸೌಮ್ಯ ನೀರಜ್ನ ಭುಜ ಹಿಡಿದು ಮೇಲೆತ್ತಿ ಅವನ ಕಣ್ಣೀರು ಒರೆಸುತ್ತಾ, ಬೇಡ ಮಗನೇ. ಒಬ್ಬ ತಾಯಿಗೆ ಮಗನ ಕಣ್ಣೀರು ನೋಡುವುದು ಇಷ್ಟವಿಲ್ಲ. ನಿನ್ನ ತಪ್ಪಿನ ಅರಿವಾಗಿದೆಯಲ್ಲ, ಅದೇ ನನಗೆ ಸಾಕು. ನೀರಜ್, ಅಮ್ಮ, ಅಪ್ಪ ನೋಡಿದ ಹುಡುಗಿ ರಾಗಿಣಿ ಕಡೆಯವಳು. ಎಂತಹವಳು ಅಂತ ತಿಳಿಯಿತು. ಒಂದು ವೇಳೆ ನಾನು ಅವಳನ್ನು ಮದುವೆಯಾಗಿದ್ದರೆ ನನ್ನ ಜೀವನ ನರಕವಾಗುತ್ತಿತ್ತು. ಆದರೆ ನನಗೆ ಮೊದಲಿನಿಂದಲೂ ಅನ್ವಿತಾ ಅಂದ್ರೆ ತುಂಬಾ ಇಷ್ಟ ಅಮ್ಮ. ಆದ್ರೆ ಅದನ್ನ ಹೇಳೋ ಧೈರ್ಯ ನನಗೆ ಇಲ್ಲದೆ ಸುಮ್ಮನಾದೆ. ಪ್ಲೀಸ್ ಅಮ್ಮ, ನನ್ನ ಅನ್ವಿತಾ ಮದ್ವೆ ಮಾಡಿಸಮ್ಮ. ಮಂದಹಾಸದೊಂದಿಗೆ, ನನ್ಗೆ ಗೊತ್ತು ನೀರಜ್, ಅನ್ವಿತಾ ನಿನ್ನ ಹೆಂಡತಿಯಾಗಿ ಬಂದರೆ ಮಾತ್ರ ನಿನ್ನ ಬದುಕು ಮತ್ತು ಮನೆ ಬೆಳಗುತ್ತದೆ ನೀರಜ್. ಆದರೆ ಅಪ್ಪನಿಗೆ ಹೇಳಲು ನನ್ಗೆ ತುಂಬಾ ಭಯ ಆಗುತ್ತಿದೆ ಅಮ್ಮ. ಯಾರು ಹೇಳಿದ್ರು ಅವರು ಒಪ್ಕೊಳ್ಳಿಲ್ಲ. ನೀನೇ ನನ್ನ ಮತ್ತೆ ಅನ್ವಿತಾಳ ಮದುವೆ ಮಾಡಿಸ್ಬೇಕು. ಈ ಮಗನ ಜೀವನವನ್ನು ನೀನೇ ಉಳಿಸಬೇಕು ಅಮ್ಮ. ಸೌಮ್ಯ, ಧೈರ್ಯವಾಗಿರು ನೀರಜ್. ಅನ್ವಿತಾ ಕೇವಲ ಹೆಂಡತಿಯಾಗಿ ಅಲ್ಲ, ಈ ಮನೆಗೆ ನನ್ನ ಶಕ್ತಿಯಾಗಿ ಬರುತ್ತಾಳೆ. ಅವಳು ನನ್ನ ಮಗನಿಗೆ ಅಷ್ಟೇ ಅಲ್ಲ, ಸೌಮ್ಯಾಳಿಗೂ ಮಗಳಾಗುತ್ತಾಳೆ. ನೀರಜ್ ಸೌಮ್ಯಾಳ ಕೈ ಹಿಡಿದು, ಧನ್ಯವಾದಗಳು ಅಮ್ಮ. ಇಷ್ಟು ದಿನ ನಿನ್ನನ್ನು ಕೇವಲ ಒಬ್ಬ ಗೃಹಿಣಿ ಅಂದುಕೊಂಡು
ಕಳೆದುಕೊಂಡಿದ್ದೆ, ಆದರೆ ನೀನು ನನ್ನ ಜೀವನದ ದೊಡ್ಡ ಶಕ್ತಿ ಅಂತ ಇವತ್ತು ಗೊತ್ತಾಯ್ತು. ಸೌಮ್ಯ: ಸರಿ ನೀರಜ್, ಅನ್ವಿತಾ ಮತ್ತು ನಿನ್ನ ಮದುವೆಯನ್ನು ನಾಳೆನೆ ಸರಳವಾಗಿ ಮಾಡೋಣ. ರಾಜೇಶ್ನ ಅಹಂಕಾರಕ್ಕಿಂತ ನಿಮ್ಮ ಸಂತೋಷವೇ ನನಗೆ ಮುಖ್ಯ. ಮಗನ ಪಶ್ಚಾತ್ತಾಪ ಮತ್ತು ತಾಯಿಯ ಮಮತೆ ಎರಡೂ ಉತ್ತುಂಗದಲ್ಲಿತ್ತು. ಅಂಧಕಾರದಲ್ಲಿರುವ ತಂದೆಯ ನಿರ್ಧಾರದ ವಿರುದ್ಧ ನಿಲ್ಲಲು ಶಕ್ತಿ ಇಲ್ಲದೆ ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ನೀರಜ್ ತಾಯಿ ಸೌಮ್ಯಾಳ ಕಾಲ ಹತ್ತಿರ ಕುಳಿತು ಕಣ್ಣೀರು ಹಾಕುತ್ತಿದ್ದ. ನೀರಜ್ ಗದ್ಗದಿತ ಧ್ವನಿಯಲ್ಲಿ: ಅಮ್ಮ, ನನ್ನ ಮುಖ ನೋಡಲು ನಿನ್ಗೆ ಅಸಹ್ಯ ಅನ್ನಿಸಬಹುದು ಅಲ್ವಾ? ಯಾರೋ ಪರರ ಮಾತನ್ನು ನಂಬಿ ಕಣ್ಣೆದುರೇ ಇದ್ದ ದೇವತೆಯಂತಹ ನಿನ್ನನ್ನು ಕೇವಲ ಒಬ್ಬ ಅಡಿಗೆಯೊಳೆಂತೆ ನಡೆಸಿಕೊಂಡೆ. ಈ ಮಗನಿಗೆ ಶಿಕ್ಷೆ ಕೊಡು ಅಮ್ಮ. ಸೌಮ್ಯ: ನೀರಜ್ ತಲೆ ಸವರುತ್ತಾ: ಮಗನೇ, ತಾಯಿ ಯಾವತ್ತೂ ಮಗನ ತಪ್ಪನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಲ್ಲ. ಅಪ್ಪನ ದಾರಿಯೇ ಸರಿ ಅಂತ ನೀನು ನಂಬಿದ್ದೆ, ಅದರಲ್ಲಿ ನಿನ್ನ ತಪ್ಪಿಲ್ಲ. ಈಗಲಾದರೂ ನಿನ್ಗೆ ಸತ್ಯ ತಿಳಿಯಿತಲ್ಲ, ಅಷ್ಟೇ ಸಾಕು. ಅಮ್ಮ, ಅಪ್ಪ ಆ ಹುಡುಗಿಯ ಜೊತೆ ನನ್ನ ಮದುವೆ ಮಾಡಿಸಲು ಹಠ ಹಿಡಿದಿದ್ದಾರೆ. ಆದರೆ ಅವಳಿಗೂ ಆ ರಾಗಿಣಿ ಆಂಟಿಗೂ ಸಂಬಂಧ ಇದೆ ಅಂತ ತಿಳಿದ ಮೇಲೆ ನನಗೆ ಭಯವಾಗ್ತಿದೆ. ನನ್ನ ಮನಸ್ಸಿನಲ್ಲಿ ಕೇವಲ ಅನ್ವಿತಾ ಇದ್ದಾಳೆ ಅಮ್ಮ. ಅವಳು ನಿನ್ನ ಕಷ್ಟದಲ್ಲಿ ಸಹಾಯ ಮಾಡಿದ್ದಾಳೆ, ನನಗೆ ಬುದ್ಧಿ ಹೇಳಿದ್ದಾಳೆ, ನನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ. ಅವಳಿಲ್ಲದ ಜೀವನ ನಾನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವಳಿಗಿಂತ ಒಳ್ಳೆ ಹುಡುಗಿ ನನಗೆ ಸಿಕ್ಕಲ್ಲ. ಸೌಮ್ಯ ಕಣ್ಣಾಳಿಗಳು ತುಂಬಿ ಬರುತ್ತವೆ. ಅನ್ವಿತಾ ನಿನ್ನ ಜೀವನಕ್ಕೆ ಮಾತ್ರವಲ್ಲ, ನೀರಜ್ ಈ ಮನೆಯ ಕತ್ತಲೆಯನ್ನು ಓಡಿಸಲು ಬಂದ ದೀಪ ಅವಳು. ಅವಳನ್ನು ಸೊಸೆಯಾಗಿ ಅಲ್ಲ, ಈ ಮನೆಯ ಮಗಳಾಗಿ ಬರಮಾಡಿಕೊಳ್ಳುವ ಆಸೆ ನನಗೂ ಇದೆ. ಸೌಮ್ಯಾಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು: ಅಪ್ಪನಿಗೆ ಎದುರು ನಿಲ್ಲುವ ಧೈರ್ಯ ನನಗಿಲ್ಲ ಅಮ್ಮ. ಅವರು ನನ್ನನ್ನು ಮನೆ ಬಿಟ್ಟು ಹೋಗು ಅಂದರೂ ಪರವಾಗಿಲ್ಲ, ಆದರೆ ಅನ್ವಿತಾಳನ್ನು ದೂರ ಮಾಡಬೇಡ. ಈ ಮದುವೆ ಮಾಡಿಸುವ ಜವಾಬ್ದಾರಿ ನಿನ್ನದು ಅಮ್ಮ. ನಿನ್ನ ಈ ಮಗನಿಗೆ ನೀನೇ ದಾರಿ ತೋರಿಸಬೇಕು. ಸೌಮ್ಯ ದೃಢವಾಗಿ. ಇಷ್ಟು ದಿನ ಈ ಸೌಮ್ಯ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದಳು. ಆದರೆ ಈಗ ಪ್ರಶ್ನೆ ನನ್ನ ಮಗನ ಜೀವನದ್ದು. ನಿನ್ನ ಪ್ರೀತಿಯನ್ನು ಬಲಿ ಕೊಡಲು ನಾನು ಬಿಡುವುದಿಲ್ಲ. ರಾಜೇಶ್ನ ಅಹಂಕಾರದ ಮುಂದೆ ಇವತ್ತು ಈ ತಾಯಿಯ ಪ್ರೀತಿ ಗೆಲ್ಲುತ್ತದೆ. ನೀನು ಅನ್ವಿತಾಳನ್ನೇ ಮದುವೆಯಾಗುವುದು. ಇದು ನಾನು ನಿನಗೆ ಕೊಡುತ್ತಿರುವ ಮಾತು. ಈ ಮದುವೆನ ನಾನೇ ನಡೆಸುತ್ತೇನೆ. ನೋಡು ಅನ್ವಿತಾ, ನೀನು ಏನು ಗೊತ್ತಿಲ್ಲದವಳಂತೆ ಇದ್ದು ಬಿಡು. ನೀರಜ್, ನೀನು ಯಾರಾದ್ರೂ ನಿನ್ನ ಫ್ರೆಂಡ್ ಮನೇಲಿ ಇವತ್ತು ಒಂದು ದಿನ ಇರು. ನಿಮ್ಮ ಅಪ್ಪ ಇಲ್ಲಿಗೆ ಬಂದ್ರೆ ನೀನು ಇಲ್ಲೇ ಇದ್ದರೆ ಸರಿ ಹೋಗಲ್ಲ. ನೀರಜ್: ಅಮ್ಮ ಎಂದು ಸೌಮ್ಯಾಳನ್ನು ಅಪ್ಪಿಕೊಂಡು ಅಳುತ್ತಾನೆ. ಅನ್ವಿತಾ ನೀರಜ್ನನ್ನು ಅವನ ಫ್ರೆಂಡ್ ಮನೆಗೆ ಬಿಟ್ಟು ಅವಳು ತನ್ನ ಮನೆಗೆ ಹೋಗುತ್ತಾಳೆ. ಶೋಭಾ ಶ್ರೀನಿವಾಸ್ ಮತ್ತು ವಿಶಾಲಾಕ್ಷಿಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿಸಿ: ಅಮ್ಮ, ನೀರಜ್ ರೂಮ್ನಿಂದ ತಪ್ಪಿಸಿಕೊಂಡ ಅಂತ ನಿಮ್ಗೆ ಗೊತ್ತಿಲ್ಲ ಅನ್ನೋ ಹಾಗೆ ಇರಿ. ನಾವು ರೂಮ್ನಿಂದ ಹೊರಗೆ ಬಂದಿಲ್ಲ ಅಂತ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಿ. ರಾಜೇಶ್ ಮತ್ತು ರಾಗಿಣಿ ಮನೆಗೆ ವಾಪಸ್ ಬಂದಾಗ ನೀರಜ್ ರೂಮ್ ನಲ್ಲಿ ಇಲ್ಲದಿರುವುದನ್ನು ನೋಡಿ ರಾಜೇಶ್ ಸಿಟ್ಟಿನಿಂದ ಕೆಂಡವಾಗುತ್ತಾನೆ. ರಾಜೇಶ್ ಕಿರುಚುತ್ತ: ರಾಗಿಣಿ, ನೀರಜ್ ರೂಮ್ ನಲ್ಲಿ ಇಲ್ಲ. ಅಪ್ಪ ಅಮ್ಮ, ಆ ನೀರಜ್ ಎಲ್ಲಿ ಹೋದ? ಲಾಕ್ ಮಾಡಿದ್ದ ರೂಮ್ ನಿಂದ ಅವನು ಮಾಯವಾಗಲು ಹೇಗೆ ಸಾಧ್ಯ? ರಾಗಿಣಿ ಗಾಬರಿಯಿಂದ: ನನಗೂ ತಿಳಿಯುತ್ತಿಲ್ಲ ರಾಜೇಶ್, ಈ ನನ್ನ ಹತ್ತಿರವೇ ಇತ್ತು. ಅವನು ಹೇಗೆ ಹೊರಗೆ ಹೋದ ಅಂತ ಅರ್ಥವಾಗುತ್ತಿಲ್ಲ. ರಾಜೇಶ್ ತನ್ನಷ್ಟಕ್ಕೆ ತಾನೇ ಚಡಪಡಿಸುತ್ತಾ: ಛೇ, ಆಗುತ್ತೆ ಅಂತ ಸ್ವಲ್ಪನಾದ್ರೂ ಸುಳಿವು ಸಿಕ್ಕಿದ್ರೆ ಅವನ ಕಾವಲಿಗೆ 4 ಜನ ಬಾಡಿ ಗಾರ್ಡ್ ಗಳನ್ನು ಇಡೋ ಪ್ಲಾನ್ ಮಾಡಬಹುದಿತ್ತು. ನನ್ನ ಹಣ, ಅಧಿಕಾರ ಎಲ್ಲವನ್ನು ಮೀರಿ ಅವನು ಹೋಗುತ್ತಿದ್ದಾನಲ್ಲ. ಖಂಡಿತ ಇದರ ಹಿಂದೆ ಆ ಸೌಮ್ಯಾಳ ಕೈವಾಡ ಇದ್ದೇ ಇರುತ್ತದೆ. ರಾಗಿಣಿ: ಹೌದು ರಾಜೇಶ್, ಆ ಅನ್ವಿತಾ ಮೇಲೆ ನನಗೆ ಮೊದಲೇ ಸಂಶಯವಿತ್ತು. ಅವಳೇ ಅವನಿಗೆ ಸಹಾಯ ಮಾಡಿರಬೇಕು. ರಾಜೇಶ್ ಮೇಜಿನ ಮೇಲೆ ಗುತ್ತುತ್ತಾ: ಹೋಗಲಿ ಬಿಡು ರಾಗಿಣಿ, ಅವನು ಎಲ್ಲಿದ್ದರೂ ಹುಡುಕಿ ತರುತ್ತೇನೆ. ನನ್ನ ಮಾತನ್ನು ಮೀರಿದವನು ಈ ಸಮಾಜದಲ್ಲಿ ನೆಮ್ಮದಿಯಿಂದ ಇರಲು ನಾನು ಬಿಡುವುದಿಲ್ಲ. ಆ ಸೌಮ್ಯ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು. ಈಗಲೇ ಅಲ್ಲಿಗೆ ಹೋಗೋಣ. ಶ್ರೀನಿವಾಸ್ ಮತ್ತು ವಿಶಾಲಾಕ್ಷಿ ರಾಜೇಶ್ ಕೇಳಿದಾಗ ತಮಗೇನು ಗೊತ್ತಿಲ್ಲ ಎನ್ನುವಂತೆ ನಾಟಕ ಮಾಡಿ ತಪ್ಪಿಸಿಕೊಂಡರು. ರಾಜೇಶ್ ಸೌಮ್ಯ ಮನೆಗೆ ಹೋಗಲು ಇಷ್ಟವಿಲ್ಲದೆ ಯಾರನ್ನೋ ಸೌಮ್ಯ ಮನೆ ಬಳಿ ಕಳಿಸಿ ನೀರಜ್ ಇಲ್ಲವೆಂಬುದನ್ನು ಖಾತ್ರಿಪಡಿಸಿಕೊಂಡ. ಇನ್ನು ಕೆಲವು ಜಾಗಗಳಲ್ಲಿ ಅವನನ್ನು ಹುಡುಕಿಸಿ ಅವನು ಎಲ್ಲೂ ಸಿಗಲಿಲ್ಲ ಎಂದು ಕೋಪದಿಂದ ಕುದಿಯುತ್ತಿದ್ದ. ಸೌಮ್ಯ ಮಾಸ್ಟರ್ ಪ್ಲಾನ್ ಮಾಡಿ ಮಾರನೇ ದಿನವೇ ಹೊರಗಿನ ಪುರಾತನ ಹಾಗೂ ಜನದಟ್ಟಣೆ ಕಮ್ಮಿ ಇರುವ ದೇವಸ್ಥಾನವೊಂದನ್ನು ಸೌಮ್ಯ ಆರಿಸಿಕೊಳ್ಳುತ್ತಾಳೆ. ಇದು ರಾಜೇಶ್ನ ಕಣ್ಣಿಗೆ ಬೀಳದಂತೆ ಇರಲು ಮಾಡಿದ ತಂತ್ರ. ಸೌಮ್ಯ ರಾಜೇಶ್ ತನ್ನ ಗೆಳತಿಯೊಂದಿಗೆ ಪಾರ್ಟಿ ಅಥವಾ ಮೀಟಿಂಗ್ ನಲ್ಲಿ ಬ್ಯುಸಿ ಇರುವ ಸಮಯವನ್ನೇ ಸೌಮ್ಯ ತಿಳಿದುಕೊಂಡು ಆ ಸಮಯವನ್ನೇ ಆರಿಸಿಕೊಳ್ಳುತ್ತಾಳೆ. ಶ್ರೀನಿವಾಸ್ ವಿಶಾಲಾಕ್ಷಿಗೆ ಮದುವೆಗೆ ಹೋಗುವ ಆಸೆ ಇದ್ದರೂ ರಾಜೇಶ್ಗೆ ಹೆದರಿ ಸುಮ್ಮನಾಗುತ್ತಾರೆ. ಶೋಭಾಳಿಗೆ ಮೊದಲೇ ವಿಷಯ ತಿಳಿಸಿ ಅನ್ವಿತಾಳನ್ನು ಮದುಮಗಳಾಗಿ ರೆಡಿ ಮಾಡಿ ನೇರವಾಗಿ ದೇವಸ್ಥಾನಕ್ಕೆ ಕರೆದುಕೊಂಡು ಬರಲು ಸೌಮ್ಯ ಸೂಚಿಸುತ್ತಾಳೆ. ಶೋಭಾ ಅನ್ವಿತಾಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಬರುತ್ತಾಳೆ. ಅನ್ವಿತಾ ಸರಳವಾದ ರೇಷ್ಮೆ ಸೀರೆಯಲ್ಲಿ ಯಾವುದೇ ಆಡಂಬರವಿಲ್ಲದೆ ದೇವತೆಯಂತೆ ಕಾಣಿಸುತ್ತಿದ್ದಾಳೆ. ನೀರಜ್ ತನ್ನ ಫ್ರೆಂಡ್ ಜೊತೆ ದೇವಸ್ಥಾನಕ್ಕೆ ಬರುತ್ತಾನೆ. ಅವನು ಇನ್ನೂ ಪಶ್ಚಾತ್ತಾಪದಲ್ಲೇ ಇರುತ್ತಾನೆ. ಸೌಮ್ಯ ಅವನಿಗೆ ಧೈರ್ಯ ತುಂಬಿ ಪಂಚೆ ಮತ್ತು ಶರ್ಟ್ ಧರಿಸಲು ಕೊಟ್ಟು ಮದುವೆಯ ಮಂಟಪಕ್ಕೆ ಕರೆತರುತ್ತಾಳೆ. ಮದುವೆಯಲ್ಲಿ ಸೌಮ್ಯ, ಶೋಭಾ, ಅನ್ವಿತಾ, ನೀರಜ್ ಮತ್ತು ಅವನ ಗೆಳೆಯ ಮಾತ್ರ ಇರುತ್ತಾರೆ. ಅರ್ಚಕರಿಗೆ ಮೊದಲೇ ವಿಷಯ ತಿಳಿಸಿ ಸಿದ್ಧತೆ ಮಾಡಲಾಗಿರುತ್ತದೆ. ಯಾವುದೇ ಬ್ಯಾಂಡ್ ಬಾಜಾ ಇಲ್ಲದೆ ಕೇವಲ ಮಂತ್ರಘೋಷಗಳ ನಡುವೆ ಅತಿ ಸರಳವಾಗಿ ಮದುವೆ ನಡೆಯುತ್ತದೆ. ಕಟ್ಟುವ ಮುನ್ನ ನೀರಜ್ ಸೌಮ್ಯಾಳ ಕಡೆ ನೋಡುತ್ತಾನೆ. ಸೌಮ್ಯ ಕಣ್ಣಲ್ಲೇ ಮುಂದುವರಿ ಎಂದು ತುಂಬುತ್ತಾಳೆ. ನೀರಜ್ ಅನ್ವಿತಾಳ ಕೊರಳಿಗೆ ತಾಳಿ ಕಟ್ಟಿದ ಕ್ಷಣ ಸೌಮ್ಯಾಳ ಕಣ್ಣಲ್ಲಿ ಗೆಲುವಿನ ಮತ್ತು ಆನಂದದ ಬರುತ್ತದೆ. ಮದುವೆ ಮುಗಿಸಿ
ಮುಗಿಸಿ ಎಲ್ಲರೂ ಮನೆಗೆ ಬಂದಾಗ ರಾಜೇಶ್ ಇನ್ನೂ ಬಂದಿರುವುದಿಲ್ಲ. ಸೌಮ್ಯ ನೀರಜ್ ಮತ್ತು ಅನ್ವಿತಾಳನ್ನು ಮನೆ ತುಂಬಿಸಿಕೊಳ್ಳಲು ವಿಶಾಲಾಕ್ಷಿಗೆ ಹೇಳುತ್ತಾಳೆ. ವಿಶಾಲಾಕ್ಷಿ, ಸೌಮ್ಯ ನೀನೇ ಬಂದು ನಿನ್ನ ಸೊಸೆನ ಮನೆ ತುಂಬಿಸಿಕೋಬಾರಮ್ಮ. ಸೌಮ್ಯ, ಇಲ್ಲ ನಾನು ಬರಲ್ಲ, ನಾನು ಈ ಮನೆಗೆ ಏನೂ ಅಲ್ಲ ಅಂದ್ಮೇಲೆ ನಾನು ಹೇಗೆ ಅನ್ವಿತಾನ ಮನೆ ತುಂಬಿಸಿಕೊಳ್ಳಿ? ನಾನು ನತದೃಷ್ಟೆ, ನನ್ಗೆ ಗಂಡನ ಮನೆಯಲ್ಲಿ ಬಾಳೋ ಯೋಗ ಇಲ್ಲ. ಮನೆ ತುಂಬಿಸಿಕೊಂಡ್ರೆ ನನ್ನ ಹಾಗೆ ಅನ್ವಿತಾ ಜೀವನ ಹಾಳಾದ್ರೆ ಅದು ನನ್ಗೆ ಇಷ್ಟ ಇಲ್ಲ. ಅದು ಅಲ್ಲದೆ ಮಗ ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕಿದ್ದಾರೆ, ಅಂತದ್ರಲ್ಲಿ ಮತ್ತೆ ನಾನು ಈ ಮನೆಗೆ ಮತ್ತೆ ಕಾಲು ಇಟ್ರೆ ಅದು ನನ್ನ ವ್ಯಕ್ತಿತ್ವಕ್ಕೆ ಅವಮಾನ. ಅತ್ತೆ, ನೀವು ಈ ಮನೆಯ ಹಿರಿಯರು, ನೀವು ಆಶೀರ್ವಾದ ಮಾಡಿ ಅನ್ವಿತಾನ ಮನೆ ತುಂಬಿಸಿಕೊಳ್ಳಿ, ಅವಳ ಜೀವನ ಚೆನ್ನಾಗಿರುತ್ತೆ. ವಿಶಾಲಾಕ್ಷಿ ಅನ್ವಿತಾ ನೀರಜ್ಗೆ ಆರತಿ ಮಾಡಿ ಸೇರು ಒದೆಸಿ ಹೊರಗಡೆ ಕರೆದು ಅವಳಿಗೆ ಗೃಹ ಪ್ರವೇಶ ಮಾಡಿಸುತ್ತಾಳೆ. ರಾಜೇಶ್ ಮನೆಗೆ ಬರುವಷ್ಟರಲ್ಲಿ ಅನ್ವಿತಾ ಈ ಮನೆಯ ಅಧಿಕೃತ ಸೊಸೆಯಾಗಿ ದೇವರ ಮನೆಯಲ್ಲಿ ದೀಪ ಹಚ್ಚಿರುತ್ತಾಳೆ. ಮದುವೆಯಾಗಿ ರಾಜೇಶ್ ಅವರ ಮನೆಗೆ ಬಂದಾಗ ಮನೆಯೊಳಗೆ ಪ್ರವೇಶಿಸಿದ ಸಮಯವನ್ನು ನೆನೆಸಿಕೊಂಡು ನೊಂದುಕೊಳ್ಳುತ್ತಾಳೆ. ಏನು, ರಾಜೇಶ್ ನೀರಜ್ ಅನ್ವಿತಾಳ ಮದುವೆಯನ್ನು ಒಪ್ಪಿಕೊಳ್ಳುತ್ತಾನಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.